ಅವ್ರು ಏನ್ ಮಾಡಿದ್ರು 29ರಲ್ಲಿ ಸೆಂಟರಲ್ಲಿ ನಾವು ಬರ್ತೀವಿ ಅಧಿಕಾರಕ್ಕೆ, ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗೋದು ಯಾರಿಂದನೂ ತಪ್ಸಕ್ ಸಾಧ್ಯ ಇಲ್ಲ. ಅಲ್ರಿ ಏನ್ 13-14 ವರ್ಷ ಆದ್ರೂ ಅದೇನ್ ಸರ್, ಅದೇ ಮೋದಿ ಅವ ಯಾವ್ದು ಸರ್ ಇದು? ನರೇಂದ್ರ ಮೋದಿ ಅವ್ರಿಗೆ ನಾನು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ ಮೋದಿ ಅವ್ರನ್ನ ಇವ್ರು ಪ್ರಶ್ನೆ ಮಾಡ್ತಾರೆ ಅಂತ. ರೀ ಮೋದಿ ಅವ್ರ ಈ ದೇಶದ ಪ್ರಧಾನಿಗಳ್ರಿ, ನಾವು ಪ್ರಶ್ನೆ ಮಾಡ್ತೀವ್ರಿ, ಪ್ರಜಾಪ್ರಭುತ್ವ ಇದು. ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂದ್ರೆ ಹೇಳಿ, ಮೋದಿ ಸಾಹೇಬ್ರನ್ನ ಹೋಗಿ ರಿಸೈನ್ ಕೊಟ್ಟು ರಿಟೈರ್ಡ್ ಆಗಿ ಆರಾಮಾಗಿರಕ್ಕೆ ಹೇಳಿ, ನಾವ್ಯಾರು ಪ್ರಶ್ನೆ ಮಾಡಲ್ಲ. ಈ ದೇಶದ ಪ್ರಧಾನಿಗಳನ್ನ, ಈ ದೇಶದ ಹೋಮ್ ಮಿನಿಸ್ಟರ್ನ ನಾವು ಪ್ರಶ್ನೆ ಮಾಡ್ತಿರ್ತೀವಿ. ಪ್ರಜಾಪ್ರಭುತ್ವದಲ್ಲಿ ನೀವು ಕ್ವಶನ್ ಮಾಡಬಾರ್ದು ಅಂದ್ರೆ ನಾವ್ಯಾರು ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಕಟ್ಟಿ ಬಿಸ್ನೆಸ್ ಮಾಡೋರ್ನ ಯಾರನ್ನೂ ಪ್ರಶ್ನೆ ಮಾಡ್ತಿದೀವ ಸರ್? ನಾವು ಬೈತಿದೀವ? ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಳೆ ರಾಜೀನಾಮೆ ಕೊಟ್ಬಿಟ್ಟು ಮನೇಲಿ ಇರಕ್ಕೆ ಹೇಳಿ, ಆರಾಮಾಗೋ ಒಂದು ರಿಟೈರ್ಮೆಂಟ್ ಪ್ಲಾನ್ ಆಲ್ ದಿ ಬೆಸ್ಟ್ ಹೇಳಿ ಬರ್ತೀವಿ. ಅವ್ರು ಏನ್ ಮಾಡಿದ್ರು 29ರಲ್ಲಿ ಸೆಂಟರಲ್ಲಿ ನಾವು ಬರ್ತೀವಿ ಅಧಿಕಾರಕ್ಕೆ, ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗೋದು ಯಾರಿಂದನೂ ತಪ್ಸಕ್ ಸಾಧ್ಯ ಇಲ್ಲ. ಅಲ್ರಿ ಏನ್ 13-14 ವರ್ಷ ಆದ್ರೂ ಅದೇನ್ ಸರ್, ಅದೇ ಮೋದಿ ಅವ ಯಾವ್ದು ಸರ್ ಇದು? ನರೇಂದ್ರ ಮೋದಿ ಅವ್ರಿಗೆ ನಾನು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ ಮೋದಿ ಅವ್ರನ್ನ ಇವ್ರು ಪ್ರಶ್ನೆ ಮಾಡ್ತಾರೆ ಅಂತ. ರೀ ಮೋದಿ ಅವ್ರ ಈ ದೇಶದ ಪ್ರಧಾನಿಗಳ್ರಿ, ನಾವು ಪ್ರಶ್ನೆ ಮಾಡ್ತೀವ್ರಿ, ಪ್ರಜಾಪ್ರಭುತ್ವ ಇದು. ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂದ್ರೆ ಹೇಳಿ, ಮೋದಿ ಸಾಹೇಬ್ರನ್ನ ಹೋಗಿ ರಿಸೈನ್ ಕೊಟ್ಟು ರಿಟೈರ್ಡ್ ಆಗಿ ಆರಾಮಾಗಿರಕ್ಕೆ ಹೇಳಿ, ನಾವ್ಯಾರು ಪ್ರಶ್ನೆ ಮಾಡಲ್ಲ. ಈ ದೇಶದ ಪ್ರಧಾನಿಗಳನ್ನ, ಈ ದೇಶದ ಹೋಮ್ ಮಿನಿಸ್ಟರ್ನ ನಾವು ಪ್ರಶ್ನೆ ಮಾಡ್ತಿರ್ತೀವಿ. ಪ್ರಜಾಪ್ರಭುತ್ವದಲ್ಲಿ ನೀವು ಕ್ವಶನ್ ಮಾಡಬಾರ್ದು ಅಂದ್ರೆ ನಾವ್ಯಾರು ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಕಟ್ಟಿ ಬಿಸ್ನೆಸ್ ಮಾಡೋರ್ನ ಯಾರನ್ನೂ ಪ್ರಶ್ನೆ ಮಾಡ್ತಿದೀವ ಸರ್? ನಾವು ಬೈತಿದೀವ? ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಳೆ ರಾಜೀನಾಮೆ ಕೊಟ್ಬಿಟ್ಟು ಮನೇಲಿ ಇರಕ್ಕೆ ಹೇಳಿ, ಆರಾಮಾಗೋ ಒಂದು ರಿಟೈರ್ಮೆಂಟ್ ಪ್ಲಾನ್ ಆಲ್ ದಿ ಬೆಸ್ಟ್ ಹೇಳಿ ಬರ್ತೀವಿ. ಅವ್ರು ಏನ್ ಮಾಡಿದ್ರು 29ರಲ್ಲಿ ಸೆಂಟರಲ್ಲಿ ನಾವು ಬರ್ತೀವಿ ಅಧಿಕಾರಕ್ಕೆ, ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗೋದು ಯಾರಿಂದನೂ ತಪ್ಸಕ್ ಸಾಧ್ಯ ಇಲ್ಲ. ಅಲ್ರಿ ಏನ್ 13-14 ವರ್ಷ ಆದ್ರೂ ಅದೇನ್ ಸರ್, ಅದೇ ಮೋದಿ ಅವ ಯಾವ್ದು ಸರ್ ಇದು? ನರೇಂದ್ರ ಮೋದಿ ಅವ್ರಿಗೆ ನಾನು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ ಮೋದಿ ಅವ್ರನ್ನ ಇವ್ರು ಪ್ರಶ್ನೆ ಮಾಡ್ತಾರೆ ಅಂತ. ರೀ ಮೋದಿ ಅವ್ರ ಈ ದೇಶದ ಪ್ರಧಾನಿಗಳ್ರಿ, ನಾವು ಪ್ರಶ್ನೆ ಮಾಡ್ತೀವ್ರಿ, ಪ್ರಜಾಪ್ರಭುತ್ವ ಇದು. ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂದ್ರೆ ಹೇಳಿ, ಮೋದಿ ಸಾಹೇಬ್ರನ್ನ ಹೋಗಿ ರಿಸೈನ್ ಕೊಟ್ಟು ರಿಟೈರ್ಡ್ ಆಗಿ ಆರಾಮಾಗಿರಕ್ಕೆ ಹೇಳಿ, ನಾವ್ಯಾರು ಪ್ರಶ್ನೆ ಮಾಡಲ್ಲ. ಈ ದೇಶದ ಪ್ರಧಾನಿಗಳನ್ನ, ಈ ದೇಶದ ಹೋಮ್ ಮಿನಿಸ್ಟರ್ನ ನಾವು ಪ್ರಶ್ನೆ ಮಾಡ್ತಿರ್ತೀವಿ. ಪ್ರಜಾಪ್ರಭುತ್ವದಲ್ಲಿ ನೀವು ಕ್ವಶನ್ ಮಾಡಬಾರ್ದು ಅಂದ್ರೆ ನಾವ್ಯಾರು ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಕಟ್ಟಿ ಬಿಸ್ನೆಸ್ ಮಾಡೋರ್ನ ಯಾರನ್ನೂ ಪ್ರಶ್ನೆ ಮಾಡ್ತಿದೀವ ಸರ್? ನಾವು ಬೈತಿದೀವ? ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಳೆ ರಾಜೀನಾಮೆ ಕೊಟ್ಬಿಟ್ಟು ಮನೇಲಿ ಇರಕ್ಕೆ ಹೇಳಿ, ಆರಾಮಾಗೋ ಒಂದು ರಿಟೈರ್ಮೆಂಟ್ ಪ್ಲಾನ್ ಆಲ್ ದಿ ಬೆಸ್ಟ್ ಹೇಳಿ ಬರ್ತೀವಿ. ಅವ್ರು ಏನ್ ಮಾಡಿದ್ರು 29ರಲ್ಲಿ ಸೆಂಟರಲ್ಲಿ ನಾವು ಬರ್ತೀವಿ ಅಧಿಕಾರಕ್ಕೆ, ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗೋದು ಯಾರಿಂದನೂ ತಪ್ಸಕ್ ಸಾಧ್ಯ ಇಲ್ಲ. ಅಲ್ರಿ ಏನ್ 13-14 ವರ್ಷ ಆದ್ರೂ ಅದೇನ್ ಸರ್, ಅದೇ ಮೋದಿ ಅವ ಯಾವ್ದು ಸರ್ ಇದು? ನರೇಂದ್ರ ಮೋದಿ ಅವ್ರಿಗೆ ನಾನು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ ಮೋದಿ ಅವ್ರನ್ನ ಇವ್ರು ಪ್ರಶ್ನೆ ಮಾಡ್ತಾರೆ ಅಂತ. ರೀ ಮೋದಿ ಅವ್ರ ಈ ದೇಶದ ಪ್ರಧಾನಿಗಳ್ರಿ, ನಾವು ಪ್ರಶ್ನೆ ಮಾಡ್ತೀವ್ರಿ, ಪ್ರಜಾಪ್ರಭುತ್ವ ಇದು. ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂದ್ರೆ ಹೇಳಿ, ಮೋದಿ ಸಾಹೇಬ್ರನ್ನ ಹೋಗಿ ರಿಸೈನ್ ಕೊಟ್ಟು ರಿಟೈರ್ಡ್ ಆಗಿ ಆರಾಮಾಗಿರಕ್ಕೆ ಹೇಳಿ, ನಾವ್ಯಾರು ಪ್ರಶ್ನೆ ಮಾಡಲ್ಲ. ಈ ದೇಶದ ಪ್ರಧಾನಿಗಳನ್ನ, ಈ ದೇಶದ ಹೋಮ್ ಮಿನಿಸ್ಟರ್ನ ನಾವು ಪ್ರಶ್ನೆ ಮಾಡ್ತಿರ್ತೀವಿ. ಪ್ರಜಾಪ್ರಭುತ್ವದಲ್ಲಿ ನೀವು ಕ್ವಶನ್ ಮಾಡಬಾರ್ದು ಅಂದ್ರೆ ನಾವ್ಯಾರು ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಕಟ್ಟಿ ಬಿಸ್ನೆಸ್ ಮಾಡೋರ್ನ ಯಾರನ್ನೂ ಪ್ರಶ್ನೆ ಮಾಡ್ತಿದೀವ ಸರ್? ನಾವು ಬೈತಿದೀವ? ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಳೆ ರಾಜೀನಾಮೆ ಕೊಟ್ಬಿಟ್ಟು ಮನೇಲಿ ಇರಕ್ಕೆ ಹೇಳಿ, ಆರಾಮಾಗೋ ಒಂದು ರಿಟೈರ್ಮೆಂಟ್ ಪ್ಲಾನ್ ಆಲ್ ದಿ ಬೆಸ್ಟ್ ಹೇಳಿ ಬರ್ತೀವಿ. ಅವ್ರು ಏನ್ ಮಾಡಿದ್ರು 29ರಲ್ಲಿ ಸೆಂಟರಲ್ಲಿ ನಾವು ಬರ್ತೀವಿ ಅಧಿಕಾರಕ್ಕೆ, ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗೋದು ಯಾರಿಂದನೂ ತಪ್ಸಕ್ ಸಾಧ್ಯ ಇಲ್ಲ. ಅಲ್ರಿ ಏನ್ 13-14 ವರ್ಷ ಆದ್ರೂ ಅದೇನ್ ಸರ್, ಅದೇ ಮೋದಿ ಅವ ಯಾವ್ದು ಸರ್ ಇದು? ನರೇಂದ್ರ ಮೋದಿ ಅವ್ರಿಗೆ ನಾನು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ. ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ ಮೋದಿ ಅವ್ರನ್ನ ಇವ್ರು ಪ್ರಶ್ನೆ ಮಾಡ್ತಾರೆ ಅಂತ. ರೀ ಮೋದಿ ಅವ್ರ ಈ ದೇಶದ ಪ್ರಧಾನಿಗಳ್ರಿ, ನಾವು ಪ್ರಶ್ನೆ ಮಾಡ್ತೀವ್ರಿ, ಪ್ರಜಾಪ್ರಭುತ್ವ ಇದು. ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂದ್ರೆ ಹೇಳಿ, ಮೋದಿ ಸಾಹೇಬ್ರನ್ನ ಹೋಗಿ ರಿಸೈನ್ ಕೊಟ್ಟು ರಿಟೈರ್ಡ್ ಆಗಿ ಆರಾಮಾಗಿರಕ್ಕೆ ಹೇಳಿ, ನಾವ್ಯಾರು ಪ್ರಶ್ನೆ ಮಾಡಲ್ಲ. ಈ ದೇಶದ ಪ್ರಧಾನಿಗಳನ್ನ, ಈ ದೇಶದ ಹೋಮ್ ಮಿನಿಸ್ಟರ್ನ ನಾವು ಪ್ರಶ್ನೆ ಮಾಡ್ತಿರ್ತೀವಿ. ಪ್ರಜಾಪ್ರಭುತ್ವದಲ್ಲಿ ನೀವು ಕ್ವಶನ್ ಮಾಡಬಾರ್ದು ಅಂದ್ರೆ ನಾವ್ಯಾರು ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಕಟ್ಟಿ ಬಿಸ್ನೆಸ್ ಮಾಡೋರ್ನ ಯಾರನ್ನೂ ಪ್ರಶ್ನೆ ಮಾಡ್ತಿದೀವ ಸರ್? ನಾವು ಬೈತಿದೀವ? ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಳೆ ರಾಜೀನಾಮೆ ಕೊಟ್ಬಿಟ್ಟು ಮನೇಲಿ ಇರಕ್ಕೆ ಹೇಳಿ, ಆರಾಮಾಗೋ ಒಂದು ರಿಟೈರ್ಮೆಂಟ್ ಪ್ಲಾನ್ ಆಲ್ ದಿ ಬೆಸ್ಟ್ ಹೇಳಿ ಬರ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.